ಸಿದ್ದಾಪುರ ಬಳಿಯ ಗುಹಿಯಾದಲ್ಲಿ ಪ್ಲಾಂಟರ್ ಒಬ್ಬರನ್ನು ಬಲಿ ತೆಗೆದುಕೊಂಡಿದ್ದ ಪುಂಡಾನೆ ಕೊನೆಗೂ ಅರಣ್ಯ ಇಲಾಖೆಯ ಖೆಡ್ಡಾಕ್ಕೆ ಬಿದ್ದಿದೆ. ಆ ಮೂಲಕ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಶುಕ್ರವಾರ ದಿನಪೂರ್ತಿ ನಡೆದ ಕಾರ್ಯಾಚರಣೆಯಲ್ಲಿ ಆಪರೇಷನ್ ತಂಡವನ್ನೇ ಬೇಸ್ತು ಬೀಳಿಸಿ ಕಣ್ಣಾಮುಚ್ಚಾಲೆಯಾಡಿದ್ದ ಒಂಟಿ ಸಲಗ ಇಲಾಖೆಗೆ ಶರಣಾಗಿದೆ. ಒಂಟಿ ಸಲಗದ ಅವಾಂತರಕ್ಕೆ ಜನರು ತತ್ತರಿಸಿದ್ದರು. ಈ ಬೆನ್ನಲ್ಲೇ ಶಾಸಕ ಪೊನ್ನಣ್ಣ ಆನೆಯನ್ನು ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಇಲಾಖೆಗೆ ಸೂಚನೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಸಿಸಿಎಫ್ ಸೋನಾಲ್ ವೃಷ್ಟಿ, ವಿರಾಜಪೇಟೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಮಾರ್ಗದರ್ಶನದಲ್ಲಿ ಸಾಕಾನೆಗಳ ನೆರವಿನಿಂದ ಆಪರೇಷನ್ ಆರಂಭಿಸಲಾಯಿತು. ಸಿದ್ದಾಪುರ ಬಳಿಯ ಇಂಜಿಲಗೇರಿಯಿಂದ ಆಪರೇಷನ್ ಆರಂಭವಾಗುತ್ತಿದ್ದಂತೆಯೇ ಪುಂಡಾನೆ ಓಟಕೀಳಲಾರಂಭಿಸಿತ್ತು. ಪಾಲಿಬೆಟ್ಟ, ಅಮ್ಮತ್ತಿ, ಎಮ್ಮೆಗುಂಡಿ, ಬಾಡಗ ಬಾಣಂಗಾಲ, ಇಂಜಿಲಗೆರೆ ಇತ್ಯಾದಿ ಪ್ರದೇಶಗಳನ್ನು ಸುತ್ತಾಡಿದ ಆನೆ ತೋಟದಿಂದ ತೋಟಕ್ಕೆ ಲಗ್ಗೆ ಇಟ್ಟಿತ್ತು. ಕೊನೆಗೆ ಚೆನ್ನಯ್ಯನಕೋಟೆ ತೋಟವೊಂದರಲ್ಲಿ ಪಶುವೈದ್ಯರಾದ ರಂಜನ್ ಅರವಳಿಕೆ ಇಂಜೆಕ್ಷನ್ ಶೂಟ್ ಮಾಡಿ ಆನೆಯನ್ನು ಮಲಗಿಸಿದರು. ಕೊಂಚ ದೂರ ಓಡಿದ ಒಂಟಿ ಸಲಗ ತೋಟದ ಮಧ್ಯೆ ಪ್ರಜ್ಞಾಶೂನ್ಯವಾಗಿ ಬಿದ್ದಿತ್ತು. ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಅಧಿಕಾರಿಗಳಾದ ಅಭಿಷೇಕ್, ಗೋಪಾಲ್, ತಾಸಿಂಭಾನು, ಶಿವರಾಮ್, ಗಂಗಾಧರ್ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಈಗಾಗಲೇ ವರದಿಯಾಗಿರುವಂತೆ ಪುಂಡಾನೆಯು ಇತ್ತೀಚೆಗಷ್ಟೇ ಗುಹ್ಯಾದ ಪ್ಲಾಂಟರ್ ಚೌರಿರ ಗಣಪತಿ ಎಂಬುವವರನ್ನು ಕೊಂದು ಹಾಕಿದ್ದು ಜನರು ಕೆರಳಿದ್ದರು. ಆನಂತರ ಜಿಲ್ಲಾ ಬಿಜೆಪಿಯು ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಅರಣ್ಯಾಧಿಕಾರಿಗಳಿಗೆ ಘೇರಾವು ಹಾಕಿತ್ತು.